ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುತೇನ ಪ್ರೇಯಸ್ ಕನ್ನಡಲಾಗೆ ಸ್ವಾಗತ. ನಾನು ಕೋಮಲ. ಸೊ ನನ್ನ ಮಗಳು ಇಲ್ಲಿ ಕ್ಲೇನಲ್ಲಿ ಆಟ ಆಡ್ತಾ ಇದ್ದಾಳೆ. ಸೊ ಮಕ್ಕಳಿಗೆ ಕ್ಲೇಯನ್ನು ಕೊಡಿಸೋದ್ರಿಂದ ಅವ್ರ ಕ್ರಿಯೇಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ಅವ್ರದ್ದೇ ಆದ ಆಲೋಚನೆಯಲ್ಲಿ ಅವರೇನೋ ನೋಡಿರ್ತಾರೆ ಅಥವಾ ಏನೋ ಒಂದು ಕಲ್ಪನೆನ ಇಟ್ಕೊಂಡು ಇದು ಈ ಥರ ಅಂತ ಹೇಳಿ ಕ್ರಿಯೇಟ್ ಮಾಡ್ತಾರೆ. ಸೊ ನೋಡಿ ಇಲ್ಲಿ ಇವಳು ಏನೇನು ಕ್ರಿಯೇಟ್ ಮಾಡಿದ್ದಾಳೆ ನಮ್ಮ ಮುದ್ದು ಅಂತ ಹೇಳಿ ನೋಡೋಣ. ಇಲ್ಲ ಕಿತ್ತಾಕಲ್ಲ, ಜಸ್ಟ್ ಹೇಗಿದೆ ಅದು ಹಿಂಗ್ ತಿರ್ಗಾಡೋದು, ಇದು ಹಿಂಗ್ ತಿರ್ಗಾಡೋದು. ಇದೇನಿದು? ಅದು ಗಿಡ ನೆಟ್ಟಕ್ಕೆ ಹಿಂಗ್ ಮಾಡಿದ್ದು. ಗಿಡ ನೆಡಕ್ಕೆ ಪಾತಿ ಮಾಡಿರೋದು. ಇದೇನಿದು? ಇದು ಸೋಫಾ. ಇದು ಸೋಫಾನಾ? ಇದೇನಿದು? ಇದು ಬ್ರೌನ್ ಕಲರ್ ಕಲರ್ ಅಷ್ಟೇನೆ. ಇದೇನು ಡಿಸೈನ್ ಇದು? ಅದು ಪಾಪು ಡಿಸೈನ್. ಪಾಪು ಡಿಸೈನು? ಏನು ಪಾಪು ಡಿಸೈನ್ ಇದು? ಇದೊಂದು ಮಾಡ್ಬೇಕು ಪಾಪು. ಇದೇನಿದು ಬ್ಲ್ಯಾಕ್ ಕಲರ್? ಹಂಗೆ ಅದು ಏನೇನೋ ಮಾಡಿದೆಯಲ್ಲ ಮುದ್ದು. ಅದು ಲೈಟ್. ಅದು ಲೈಟಾ? ಅದನ್ನ ಇಟ್ಕೊಂಡು ನೀನು ಮಾಡಬೇಕು ತಾನೇ, ಚೆನ್ನಾಗಿ ಬರುತ್ತೆ. ಅದನ್ನ ಇಟ್ಕೊಂಡು ಶೇಪ್ ಇಂದದು ಕಟ್ ಮಾಡಿದ್ರೆ ಸೂಪರಾಗಿ ಬರುತ್ತೆ. ಅದ್ರಲ್ಲೂ ಕಟ್ ಮಾಡ್ಬೋದಾ? ಅದನ್ನ ಯೂಸ್ ಮಾಡೋದು ನಿಂಗೆ ಹೇಳ್ಕೊಟ್ಟಿಲ್ಲ ಪಪ್ಪ. ಕೊಡು, ಇಲ್ಲ ನಾನು ಹೇಳ್ಕೊಡ್ತೀನಿ. ಕೊಡು, ಬರ್ಡ್ಸ್ ಬರುತ್ತೆ ಅದರಲ್ಲಿ. ಕೊಡು, ತೋರಿಸ್ತೀನಿ ನಾನು. ಅದೆಲ್ಲ ಬರ್ಡ್ಸ್. ಪಿಂಕ್ ಕಲರ್ ಕೊಡು ನನಗೆ. ಪಿಂಕ್ ಕೊಡಲ್ಲ? ಏನು ಗೊತ್ತಾ, ಕೊಡು, ಇಲ್ಲಿ ತೋರಿಸ್ತೇನೆ. ಇದು ಮಾಡ್ತಾ ಇದ್ದೀನಲ್ಲ, ಮಾಡು. ಇಲ್ಲಿ ಮಾಡು, ಕೈ ಮಾಡ್ದಾ? ಇಟ್ಟೆ, ಅದನ್ನು ಮಾಡ್ದಾ? ಇದೇನಿದು ಮಾಡು, ನಾನು ಹೇಳ್ತೀನಿ ನಾನು ಏನು ಅಂತ. ಓಕೆ, ಆಯ್ತಾ? ತೋರಿಸು, ಇಲ್ಲಿ ತೋರಿಸು. ಆಯ್ತಾ? ಬರ್ಡ್ಸ್ ಹೆಂಗೆ ಬಂತು ನೋಡು. ಬರ್ಡ್ಸ್ ನನ್ನ ಮಗಳು ಮಾಡಿರೋದು ಇದು. ಸುದೇನಾ ಮೊದಲು ಇದು ಯಾವ ಸ್ಪೆಲ್ಲಿಂಗು? ಎಸ್ ಯು ಡಿ ಇ ಎನ್ ಎ. ವೆರಿ ಗುಡ್. ಎಸ್ ಯು ಎ ಡಿ ಇ ಎನ್ ಎ. ಏನಾಯ್ತು? ಸುದೇನಾ. ವೆರಿ ಗುಡ್. ಈ ವಿಡಿಯೋನ ನಾನು ಬೆಳಗ್ಗೆ ಕೂಡ ಮುಂದುವರಿಸ್ತಾ ಇದ್ದೀನಿ. ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊತಾ ಇದ್ದೀನಿ ನನಗೆ ಅಂತ ಹೇಳಿ. ದಡ್ಡಿಪತ್ರೆ ಎಲೆ, ಸ್ವಲ್ಪ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಹಾಗೆ ಬಂದು ನಾನು ತಿಂಡಿಗೆ ದೋಸೆಯನ್ನು ಮಾಡಿದ್ದೆ. ಸೊ ಬಾಕ್ಸಿಗೆ ಸ್ವಲ್ಪ ಸಾಫ್ಟಾಗಿರಲಿ ಅಂತ ಹೇಳಿಬಿಟ್ಟು ನಾನು ಈರುಳ್ಳಿಯಿಂದ ಎಣ್ಣೆಯನ್ನು ಹಚ್ಚಿ ಆಮೇಲೆ ದೋಸೆಯನ್ನು ಹಾಕ್ಕೊತಾ ಇದ್ದೀನಿ. ಸೊ ಕ್ರಿಸ್ಪಿಯಾಗೆಲ್ಲ ಮಾಡಿದ್ರೆ ಮಧ್ಯಾಹ್ನಕ್ಕೆ ಬಾಕ್ಸ್ ದೋಸೆ ತಿನ್ನೋದಕ್ಕೆ ಹಿಂಸೆ ಆಗುತ್ತೆ ಅಂತೇಳಿ. ಹಾಗೆ ನಮ್ಮ ಮುದ್ದು ಕ್ರಿಸ್ಪಿಯಾಗಿ ಕೇಳ್ತಾರೆ, ಬಟ್ ಮಧ್ಯಾಹ್ನಕ್ಕೆ ಅಡುಗೆ ಹೇಗೆ ಅನಿಸುತ್ತೋ ಸಾಫ್ಟಾಗಿ ಹಾಕ್ಕೊಟ್ಬಿಡೋಣ, ನನಗೂ ಹಾಗೆ ಸಾಫ್ಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಥರ ಮಾಡ್ಕೋತಾ ಇದ್ದೀನಿ ನಾನು. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಹೀರೆಕಾಯಿ ಬೇಳೆ ಹಾಕಿ ಸಾಂಬಾರು ಕೂಡ ಮಾಡಿದ್ದೆ. ಹಾಗೆ ನಾನು ಕಾಯಿ ಚಟ್ನಿ ಕೂಡ ಮಾಡಿದ್ದೆ. ನಮ್ಮನೇಲಿ ದೋಸೆಗೆ ಆಲೂಗೆಡ್ಡೆ ಪಲ್ಯನೇ ಬೇಕು ಅಥವಾ ಚಟ್ನಿ ಸಾಂಬಾರು ಆ ಥರ ಬೇಕು, ಆ ಥರ ಎಲ್ಲ ಏನೂ ಕೇಳಲ್ಲ. ಬಟ್ ನಾನೇ ಎರಡನ್ನೂ ಮಾಡಿದ್ದೆ, ಯಾರು ಯಾವ್ದ್ರಲ್ಲಿ ಬೇಕೋ ಅದರಲ್ಲಿ ತಿನ್ನಲಿ ಅಂತ ಹೇಳಿಬಿಟ್ಟು. ಅದರಲ್ಲೂ ಆಲೂಗೆಡ್ಡೆನ ನಾವು ಯೂಸ್ ಮಾಡೋದೇ ಇಲ್ಲ, ಮನೆಗೆ ತೊಗೊಂಡೇ ಬರೋಲ್ಲ. ಸೊ ಹಾಗಾಗಿ ಆಲೂಗೆಡ್ಡೆ ಪಲ್ಯ ಅಂತೂ ಮಾಡೋದೇ ಇಲ್ಲ. ತೀರಾ ಅಪರೂಪಕ್ಕೆ ಆಸೆಯಾಗಿ ಮಾಡಿಕೊಂಡ್ರೆ ನಾನು ಒಬ್ಬಳೇ ತಿನ್ನಬೇಕು ಅಷ್ಟೇ, ನಮ್ಮ ಮನೆಯವರು ಮುಟ್ಟಲ್ಲ. ಹಾಗೆ ಮುದ್ದುಗೆ ದೋಸೆನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಕಟ್ ಮಾಡಿ ಹಾಕಿದ್ರೆ ಆರಾಮ್ಸೆ ತೊಗೊಂಡು ತಿನ್ಕೊತಾಳೆ ಅಂತ ಹೇಳಿಬಿಟ್ಟು ಹಾಗೆ ನನಗೆ ಕೂಡ ಬಾಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಫಸ್ಟು ನಾನು ಇನ್ನು ನಮ್ಮ ಮನೆಯವರು ಮತ್ತು ನಮ್ಮ ಮುದ್ದು ರೆಡಿ ಆಗ್ತಾಯಿದ್ರು. ಸೊ ಅವರಿಗೆ ಬಿಸಿಯಾಗಿ ಅಲ್ಲೇ ಊಟ ಕೊಟ್ಬಿಡ್ತೀನಿ ಕ್ರಿಸ್ಪಿಯಾಗಿ. ಅದಕ್ಕೆ ಅಂತ ಹೇಳಿ ಫಸ್ಟೇ ದೋಸೆ ಹಾಕಿದ್ನಲ್ಲ ಅದನ್ನೆಲ್ಲ ಫಸ್ಟ್ ಬಾಕ್ಸಿಗೆ ರೆಡಿ ಮಾಡ್ಕೊತಾ ಇದ್ದು ನಾನು. ಹಾಗೆ ಮುದ್ದು ಸಾಂಬಾರು ಬೇಡ ಬಾಕ್ಸಿಗೆ ಅಂತ ಹೇಳ್ಬಿಟ್ಟು ಅವಳಿಗೆ ನಾನು ಚಟ್ನಿಯನ್ನು ಹಾಕ್ತಾಯಿದ್ದೀನಿ. ಬಟ್ ನನಗೆ ಸಾಂಬಾರು ಮತ್ತು ಚಟ್ನಿ ಎರಡೂ ಕೂಡ ಪ್ಯಾಕ್ ಮಾಡ್ಕೊತಾಯಿದ್ದೀನಿ. ಹೀಗೆ ಒಂದೊಂದು ಸಲ ಬಾಕ್ಸು 2-3 ಯಾಕೆ ಜಾಸ್ತಿ ಆಗುತ್ತೆ ಅಂತ ಅಂದರೆ ಈ ಥರ ಏನಾದರೂ ಮಾಡಿದಾಗೆಲ್ಲ ಬಾಕ್ಸಸ್ ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪ ಸಾಂಬಾರನ್ನು ತೊಗೊಂಡು ಹೋಗ್ತಾಯಿದ್ದೀನಿ, ಹಾಗೆ ಚಟ್ನಿ ಕೂಡ ತೊಗೊಂಡು ಹೋಗ್ತಾಯಿದ್ದೀನಿ ನಾನು ನನಗೆ ಅಂತ ಹೇಳಿಬಿಟ್ಟು. ಸೊ ನಮ್ಮನೆಯವ್ರು ರೆಡಿಯಾಗಿ ಬರ್ತಿದ್ದಕ್ಕೆ ಅವ್ರಿಗೂ ಕೂಡ ದೋಸೆ ಹಾಕ್ಕೊಡ್ಬೇಕು.
ಸೊ ಡಿಟಾಕ್ಸ್ ಡ್ರಿಂಕ್ ಏನು ಮಾಡ್ಕೊಂಡಿದ್ದೆ ನಾನು ಅದನ್ನು ಒಂದು ಲೋಟಗೆ ಹಾಕೋತಾ ಇದ್ದೀನಿ. ತುಂಬ ಸುಡಂಗೆಲ್ಲ ಕುಡಿಯಲ್ಲ ನಾನು, ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ಕುಡಿಯೋಂಥದ್ದು. ಹಾಗೆ ಹಾರಾಗಿ ಬಿಟ್ಬಿಡ್ತೀನಿ ಬೆಚ್ಚಗಾಗೋವರೆಗೂ. ಜಸ್ಟ್ ಲೋಟದಲ್ಲಿ ಹಾಕಿಡ್ತಾ ಇದ್ದೀನಿ ಅಷ್ಟೇ. ಒಂದೊಂದಾಗೆ ಕೆಲಸಗಳು ಆಗಲಿ ಅಂತ ಹೇಳಿ ಹೊರಡೋದಕ್ಕೆ ನನಗೂ ಟೈಮ್ ಆಗುತ್ತೆ ಅಲ್ಲ. ನಾನು ಡಿಟಾಕ್ಸ್ ಡ್ರಿಂಕನ್ನು ಕುಡ್ದಾದ್ಮೇಲೆ ತಿಂಡಿ ಏನಾದರೂ ತಿನ್ನೋವಂಥದ್ದು. ಸೊ ಈಗ ಮುದ್ದುಗೆ ಸ್ನಾನ ಮಾಡಿಸ್ಕೊಂಡು ಬರಬೇಕು. ಸೊ ಮುದ್ದು ಕೂಡ ಸ್ನಾನ ಆಯಿತು, ರೆಡಿ ಮಾಡ್ಕೊಬೇಕು. ಇವಾಗ ಇವತ್ತು ಒಟ್ಟಿಗೆ ಹೊರಡೋಣ ನಮ್ಮನೆಯವ್ರ ಜೊತೆ, ಬೈಕಲ್ಲೇ ಹೋದರೆ ಆಯಿತು ಅಂತ ಹೇಳಿಬಿಟ್ಟು ಮುದ್ದನ್ನ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂದರೆ ಅವರಪ್ಪನೇ ಮುದ್ದನ್ನ ಸ್ವಲ್ಪ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡು ಕರ್ಕೊಬರೋ ಅಂಥದ್ದು. ಬಟ್ ಇವತ್ತು ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನೇ ಮುದ್ದನ್ನ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಬಂದು ಇದು ನನ್ನ ಮಗಳು ಬರೆದಂಥ ಒಂದು ಡ್ರಾಯಿಂಗು ತುಂಬಾ ಒಂದು ಥೀಮ್ ಇಟ್ಕೊಂಡು ಬರ್ದಿರೋ ಅಂಥದ್ದು ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಅಲ್ಲೇ ಎಲ್ಲೋ ಕೆಳಗಡೆ ಸಿಕ್ತು ನನಗೆ, ಹಾಗಾಗಿ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ನಾನು. ಹಾಗೆ ಮುದ್ದುಗೆ ವೆಡ್ನಸ್ಡೇ ಮತ್ತು ಸ್ಯಾಟರ್ಡೇ ಬಂದು ಈ ಡ್ರೆಸ್ಸನ್ನು ವೇರ್ ಮಾಡೋ ಅಂಥದ್ದು. ಇದು ಟ್ರ್ಯಾಕ್ ಸೂಟು. ಸೊ ಮುದ್ದುಗೆ ಇವಾಗ ಬಟ್ಟೆ ಹಾಕ್ತಾಯಿದ್ದೀನಿ ನಾನು. ಓಕೆ, ಸಾಕ ಬಟ್ಟನ್ನ ಬೇಕು ಅದನ್ನು ಹಾಕ್ಬೇಕಾ? ಬೇಡ, ಕತ್ ನೋಡ್ಬಿಡುತ್ತೆ. ಕತ್ ನೋಡ್ತಾ ಇಲ್ಲ, ಹಿಂಗೆ ಬಾ, ಈ ಕಡೆ ಬಾ, ಆ ಕಡೆ ಹಂಗೆ ಬಾ. ಮಗಳು ರೆಡಿ ಇಲ್ಲ, ಟ್ರ್ಯಾಕ್ ಸೂಟ್ ಹೆಂಗೆ ಕಾಣುತ್ತೆ? ರೆಡಿ ರೆಡಿ ಮುದ್ದುಗೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ನಾನು ದಾಳಿಂಬೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಪ್ರತಿದಿನ ಮುದ್ದುಗೆ ಒಂದು ಸ್ನ್ಯಾಕ್ಸ್ ಬ್ರೇಕ್ ಇರುತ್ತೆ, ಹಾಗಾಗಿ ಪ್ರತಿದಿನ ಮುದ್ದುಗೆ ಏನಾದರೂ ಒಂದು ಸ್ನ್ಯಾಕ್ಸನ್ನು ಪ್ಯಾಕ್ ಮಾಡಬೇಕು. ಸೊ ಡೈಲಿ ಕೊಟ್ಟಿದ್ದೇ ಕೊಡೋಂಗಿಲ್ಲ, ಇವತ್ತು ಕೊಟ್ಟಿದ್ದು ನಾಳೆ ಕೊಡೋಂಗಿಲ್ಲ, ನಿಮ್ಮ ದಿನ ಅದೇ ಕೊಡ್ತೀರಾ ಅಂತ ಶುರು ಮಾಡಿಬಿಡ್ತಾಳೆ ಮುದ್ದು. ಸೊ ಇವತ್ತು ಕೊಟ್ಟಿದ್ದು ನಾಳೆ ಇರಲ್ಲ, ಪ್ರತಿದಿನ ಎಕ್ಸ್ಚೇಂಜ್ ಮಾಡಬೇಕು. ಒಂದೊಂದು ಟೈಮ್ ಮಿಸ್ ಆಗಿ ಇವತ್ತೇನಾವುದು ಫ್ರೂಟ್ ಕೊಟ್ಟು ನಾಳೆ ಅದೇ ಫ್ರೂಟ್ ಕೊಟ್ಟರೆ ಬರೀ ಇನ್ನೇನಿಲ್ಲ, ಬರೀ ಇದೇ ಕೊಡ್ತೀರಾ ಅಂತ ಹೇಳ್ತಾ ಇರ್ತಾಳೆ. ಸೊ ಇವಾಗ ಮುದ್ದು ಕೂದಲು ಕೂಡ ಹಾರಿದೆ, ಮುದ್ದು ರೆಡಿ ಮಾಡ್ತಾಯಿದ್ದೀನಿ ನಾನು. ಹಾಗೆ ನಾನು ಬಂದುಬಿಟ್ಟು ರೆಡಿಯಾಗಿದ್ದೀನಿ ಆಲ್ರೆಡಿ. ಸೊ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ನಾನು ರೆಡಿಯಾಗಿ ಮುದ್ದು ರೆಡಿ ಮಾಡ್ಕೋತಾಯಿದ್ದೀನಿ. ಇವಾಗ ಹೊರಡೋಣ ಅಂತ ಹೇಳಿ ನಮ್ಮ ಬ್ಯಾಗ್ಗಳೆಲ್ಲ ತೊಗೊಂಡು ಬಂದು ಕೂಡ ಇಟ್ಟಿದ್ದೀನಿ. ನಮ್ಮನೆಯವ್ರು ಕೂಡ ರೆಡಿ ಆಗ್ತಾಯಿದ್ದಾರೆ. ಮೋಸ್ಟ್ ಆಫ್ ದ ಟೈಮ್ ನಾನು ನಡ್ಕೊಂಡೇ ಹೋಗೋ ಅಂಥದ್ದು. ಕೆಲವೊಂದು ಸಲ ಅಷ್ಟೇ ನಾನು ಪಾಪು ಒಟ್ಟಿಗೆ ಹೋಗ್ತೀವಿ. ಸೊ ಇವತ್ತು ನಮ್ಮ ಮನೆಯವ್ರು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮನ್ನು ಬಿಟ್ಬಿಟ್ಟು ವಾಪಸ್ ಅವ್ರ ಮನೆಗೆ ಬರ್ತಾರೆ. ಏಕೆಂದರೆ 9ಗೆ ರೀಚ್ ಆಗಬೇಕಲ್ಲ, ನಾವು ಬೇಗನೆ 8:45ಗೆಲ್ಲ ಹೊರಟ್ಬಿಡ್ತೀವಿ. ನಮ್ಮ ಮನೆಯವರಿಗೆ 9:30ಗೆ ಇರೋ ಅಂಥದ್ದು. ಸೊ ಇಲ್ಲಿಂದ ಅವರು ಒಂದು 10 ನಿಮಿಷ ಆಗುತ್ತೇನೋ ಅಷ್ಟೇ ಅವ್ರ ಸ್ಕೂಲ್ಗೂ. ಇಷ್ಟು ಬೇಗ ಹೋಗಿ ಏನು ಮಾಡೋದು ಅಂತೇಳಿ ನಮ್ಮನ್ನು ಬಿಟ್ಟು ವಾಪಸ್ ಮನೆಗೆ ಬರ್ತಾರೆ. ಅದಕ್ಕೆ ಅವರು ನಿಮ್ಮನ್ನು ಬಿಟ್ಟು ವಾಪಸ್ ಮನೆಗೆ ಬಂದು ವಾಪಸ್ ಮತ್ತೆ ಹೋಗಬೇಕು ಅಂತ ಹೇಳಿ ಇದು ಮಾಡ್ತಿರ್ತಾರೆ. ಅದಕ್ಕೆ ನನ್ನ ಪಾಡಿಗೆ ನಾನು ನಡ್ಕೊಂಡು ಹೋಗ್ಬಿಡ್ತೀನಿ. ಅವ್ರ ಸ್ಕೂಲಿಗೆ ಹೋಗ್ಬೇಕಾದ್ರೆ ಪಾಪನ ಕರ್ಕೊಂಬಂದುಬಿಟ್ಟು ಅವ್ರ ಸ್ಕೂಲಿಗೆ, ನೆಕ್ಸ್ಟ್ ನಮ್ಮ ಸ್ಕೂಲ್ ಆದಮೇಲೆ ನೆಕ್ಸ್ಟು ಸಿಗೋ ಅಂಥದ್ದಲ್ವ. ಸೊ ಹಂಗಾಗಿ ಅವ್ರ ಪಾಡಿಗೆ ಅವ್ರ ಸ್ಕೂಲಿಗೆ ಹೋಗ್ತಾರೆ. ಹಂಗಾಗಿ ನಾನು ಅವ್ರನ್ನ ಕಾಯಲ್ಲ. ಆಮೇಲೆ ಅವ್ರಿಗೆ ನಾನು ಹೊರಡೋ ಟೈಮಿಗೆ ಯಾವುದಾದ್ರು ಫೋನ್ ಬಂತು ಅಂದರೆ ಅವ್ರು ಬರಲ್ಲ, ಯಾರಾದರೂ ಮಾತಾಡ್ಸಿದ್ರೆ ಅಂದರೆ ನನಗೆ ಲೇಟ್ ಆಗುತ್ತೆ. ಸೊ ಅಷ್ಟೆಲ್ಲ ನಾನು ನಿಂತ್ಕೊಳ್ಳೋವಷ್ಟು ಟೈಮ್ ಇರಲ್ಲ ನನಗೆ. ನಾನು ಫಸ್ಟ್ ಆಚೆ ಬನ್ನಿ 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 ಕರೀತಾ ಇರ್ತೀನಿ. ಸೊ ಹರಿಬರಿಲಿ ಹೊರಟ್ಬಿಡ್ಬೇಕು. ಹಾಗಾಗಿ ನಿನ್ನ ಪಾಡಿಗೆ ನೀನು ಹೋಗಿ, ನಂಗೆ ತಲೆನೋವೇ ಬೇಡ ಅಂತ ಹೇಳಿ ಅವ್ರ ಪಾಡಿಗೆ ಅವ್ರು ನಿಧಾನಕ್ಕೆ ಬರ್ತಾರೆ. ನನಗೂ ಅಷ್ಟೇ, ಹೊರಟಾಗ ಯಾರಾದರೂ ಮಾತಾಡಿಸ್ತು ಅಂದರೆ ಅವ್ರು ಹಂಗೆ ಬಿಟ್ಟು ಬರೋಕ್ಕಾಗಲ್ಲ. ಹೊರಟಾಗ ಯಾವುದಾದ್ರು ಫೋನ್ ಬಂತು ಅಂದರೆ ಮಾತಾಡ್ತಾನೆ ಬರೋಕ್ಕಾಗಲ್ಲ. ಅವಾಗೆಲ್ಲ ನನಗೆ ಟೈಮ್ ಆಯಿತು ನಾನು ನಡ್ಕೊಂಡು ಹೋಗಿದ್ರೆ ಆಗ್ತಾಯಿತ್ತು. ನಿಮ್ಮನ್ನು ಕಾಯ್ಕೊಂಡು ಸುಮ್ಮನೆ ವೇಸ್ಟ್ ಆಯಿತು ನನ್ನ ಟೈಮೆಲ್ಲ, ನಿಮ್ಮನ್ನು ಕಾಯ್ಕೊಂಡು ಕೂತ್ಕೊಂಡೆ ಅಂತ ಹೇಳಿ ಹೇಳ್ತಾ ಇರ್ತೀನಿ. ಬೈಕಲ್ಲಾದರೆ 5 ನಿಮಿಷ ಆಗೋಗ್ಬಿಟ್ಟಿರುತ್ತಾ. ನಾನು ಹೋಗೋಕೆ 10 ನಿಮಿಷ ಬೇಕಲ್ಲ, 5 ನಿಮಿಷ ಆಗಿಬಿಟ್ಟು 5 ನಿಮಿಷ ಇದೆ 9 ಅಂದರೆ ಈ ಕಡೆ ಇವ್ರನ್ನ ಬಿಟ್ಟು ಹೋಗೋಂಗಿಲ್ಲ, ನಾನು ನಡ್ಕೊಂಡು ಹೋಗೋಂಗಿಲ್ಲ, ಆಗದಮ್ಮಯ್ಯ ಅಂತ ಹೇಳಿ ಅವರಿಗೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ ಇದು ಯಾವುದಪ್ಪ ಜೀತಿ ಬೇಡ, ನಿಮ್ಮ ಪಾಡಿಗೆ ನೀವು ಬನ್ನಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಂತ ಹೇಳಿ ಹೊರಡ್ತಾ ಇರ್ತೀನಿ. ಸೊ ಇವಾಗ ನಾನು ಹೊರಡುವಾಗ ಕೂಡ ವೀಡಿಯೋ ಮಾಡಿಕೊಂಡೆ, ಯಾವಾಗಲೂ ಮಾಡಿರಲಿಲ್ಲ. ಒಳ್ಳೆ ವೆದರ್ ಚೆನ್ನಾಗಿತ್ತು. ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇಷ್ಟು ದಿನ ಮಳೆ, ಚಳಿ, ಗಾಳಿ, ಅಬ್ಬಾ ಸಾಕಾಗಿತ್ತು. ಇವತ್ತೊಂಚೂರು ಬಿಸಿಲು ಮುಖ ನೋಡಿದ್ದಕ್ಕೆ ನಮಗೂ ಒಂಚೂರು ಸ್ಮೈಲ್ ಬಂತು ಮುಖದಲ್ಲಿ. ಓಕೆ, ಕೊನೆಗೆ ಬಿಸಿಲು ಬಂದಿದೆ ಅಂತ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.